ಹೊಸ ವರ್ಷಕ್ಕೆ ಚಿನ್ನ ಖರೀದಿ ಮಾಡುವಂತ ಜನರು ಹೆಚ್ಚಿರ್ತಾರೆ. ಆದ್ರೆ ಚಿನ್ನ ಖರೀದಿ ಮಾಡೋರಿಗೆ ಶಾಕಿಂಗ್ ವಿಚಾರ ಇದು. ಚಿನ್ನ ಮತ್ತು ಬೆಳ್ಳಿಯ ದರ ಗಗನ ಕುಸುಮವಾಗುವತ್ತ ಹೊರಟಿದೆ. ಹಾಗಾದ್ರೆ ಈ ಹೊತ್ತಿಗೆ ಚಿನ್ನದ ದರ ಎಷ್ಟು ಹೆಚ್ಚಿಗೆ ಆಗಿದೆ, ಜನ ಏನ್ ಹೇಳ್ತಾರೆ, ಇದೆಲ್ಲದರ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ದಿನದಿಂದ ದಿನಕ್ಕೆ ಚಿನ್ನದ ದರ ಏರಿಕೆ ಆಗ್ತಾನೆ ಇದೆ. ಅನೇಕ ರೀಸನ್ಗಳಿಂದಾಗಿ, ಅನೇಕ ಕಾರಣಗಳಿಂದಾಗಿ ಚಿನ್ನದ ದರ ಏರಿಕೆ ಆಗ್ತಾ ಇದೆ. 10 ಗ್ರಾಮ್ಗೆ 1,40,000 ಚಿನ್ನದ ದರ ಏರಿಕೆ ಆಗಿರುವಂತದ್ದು. ಪ್ರಮುಖವಾಗಿ ಚಿನ್ನದ ದರ ಏರಿಕೆ ಆದ್ರೂ ಕೂಡ ಒಂದಿಷ್ಟು ಗ್ರಾಹಕರು ಚಿನ್ನವನ್ನ ಖರೀದಿ ಮಾಡುವತ್ತ ಒಲವನ್ನ ತೋರಿಸ್ತಾ ಇರುವತ್ತು. ಯಾಕಂತ ಹೇಳಿದ್ರೆ ಪ್ರತಿದಿನ 300ರಿಂದ 200 ರೂಪಾಯಿ ಏರಿಕೆ ಆಗ್ತಾ ಇದೆ. ಒಂದು ದಿನದಿಂದ ಮತ್ತೊಂದು ದಿವಸಕ್ಕೆ ಚಿನ್ನದ ದರದಲ್ಲಿ ಬದಲಾವಣೆಗಳು ಕಾಣ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಚಿನ್ನದ ದರ ಹೆಚ್ಚಾಗುವಂತಹ ಸಾಧ್ಯತೆಗಳು ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಗ್ರಾಹಕರು ಈಗಾಗಲೇ ಬಂದು ಚಿನ್ನವನ್ನ ಪರ್ಚೇಸ್ ಮಾಡುವಂತದ್ದು, ಮತ್ತೆ ತಮಗೆ ಬೇಕಾದಂತಹ ಚಿನ್ನವನ್ನ ನೋಡಿಕೊಂಡು ಅವುಗಳ ರೇಟ್ ಗಳನ್ನ ಕೇಳುವಂತದ್ದು, ಈ ರೀತಿಯಾದಂತಹ ಪ್ರಕ್ರಿಯೆಗಳು ಚಿನ್ನದ ಅಂಗಡಿಗಳಲ್ಲಿ ಕಂಡು ಬರ್ತಾ ಇದೆ. ಸದ್ಯ ಗಮನಿಸ್ತಾ ಇರಬಹುದು, ಚಿನ್ನಾಭರಣಗಳು ಹೊಳೆಯುವಂತ ಚಿನ್ನಕ್ಕೆ ಬೆಲೆ ಜಾಸ್ತಿ ಅಂತ ಹೇಳ್ತೀವಿ. ಆದ್ರೆ ಕಳೆದ 6 ತಿಂಗಳಿಂದ ಚಿನ್ನದ ದರ ಕೈಗೆಟುಕದಂತೆ ಮುನ್ನುಗ್ತಾ ಇದೆ. ಸದ್ಯ ಇದೀಗ 10 ಗ್ರಾಂ ಚಿನ್ನವನ್ನ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ 1 ಲಕ್ಷವನ್ನ ಕೈಯಲ್ಲಿ ಇಟ್ಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿವಿಧ ಕಾರಣಗಳಿಂದಾಗಿ ಚಿನ್ನದ ದರ ಏರಿಕೆ ಆಗುತ್ತೆ. ಇದರಿಂದಾಗಿ ಈ ಒಂದು ಚಿನ್ನದವನ್ನ ಖರೀದಿ ಮಾಡಲೇಬೇಕು ಅಂತ ಹೇಳಿ ಗ್ರಾಹಕರು ಕೂಡ ಬರ್ತಾ ಇದ್ದಾರೆ. ಅದರ ಜೊತೆಗೆ ಒಂದಿಷ್ಟು ಅಂಗಡಿ ಮುಂಗಟ್ಟುಗಳೇನಿದೆ ಅವುಗಳು ಕೂಡ ತುಂಬಿಕೊಳ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ದರ ಏರಿಕೆ ಆಗುತ್ತೆ, ಖಂಡಿತವಾಗಿಯೂ ದರ ಇಳಿಕೆ ಆಗುವಂತಹ ಸಾಧ್ಯತೆಗಳು ಇಲ್ಲ ಅನ್ನುವಂತಹ ಒಂದಿಷ್ಟು ಸೂಚನೆಗಳು ಕೂಡ ಲಭ್ಯ ಆಗ್ತಾ ಇದೆ. ಇದರಿಂದಾಗಿ ದರ ಏರಿಕೆ ಆಗುವಂತಹ ಸಾಧ್ಯತೆ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಗ್ರಾಹಕರು ತಮಗೆ ಬೇಕಾದಂತಹ ಚಿನ್ನವನ್ನ ಖರೀದಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಬೆಂಗಳೂರು ಸೇರಿದಂತೆ ಎಲ್ಲಾ ಕಡೆಯಲ್ಲೂ ಕೂಡ ಚಿನ್ನದ ದರ ಹೆಚ್ಚಳ ಆಗ್ತಾ ಇದೆ. ಇದರಿಂದಾಗಿ ಎಲ್ಲ ಗ್ರಾಹಕರು ತಮಗೆ ಬೇಕಾಗಿರುವಂತಹ ಚಿನ್ನಾಭರಣಗಳಾಗಿರಬಹುದು, ತಮ್ಮ ಫಂಕ್ಷನ್ ಗಳಿಗೆ ಬೇಕಾಗಿರುವಂತಹ ಚಿನ್ನಾಭರಣ ಆಗಿರಬಹುದು, ಮತ್ತೆ ಹೊಸ ವರ್ಷಕ್ಕೆ ಮತ್ತಷ್ಟು ಈ ಒಂದು ಚಿನ್ನದ ದರಗಳೇನಿದೆ ಅದು ಕೂಡ ಹೆಚ್ಚಳ ಆಗುತ್ತೆ. ಇದರಿಂದಾಗಿ ಈ ಒಂದು ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಗ್ರಾಹಕರುಗಳು ಕೂಡ ಬರ್ತಾ ಇರುವಂತದ್ದು. ಮತ್ತೆ ಇಲ್ಲಿನ ಅಂಗಡಿಯ ಒಂದಿಷ್ಟು ಸಿಬ್ಬಂದಿಗಳೇನಿದ್ದಾರೆ ಅವ್ರಿಗೂ ಕೂಡ ಒಂದಿಷ್ಟು ಕನ್ಫ್ಯೂಷನ್ಸ್ ಗಳಿಗೆ ಕಾರಣ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ದಿನನಿತ್ಯ ಚಿನ್ನದ ದರ ಬದಲಾಗ್ತಾ ಇರೋದ್ರಿಂದಾಗಿ ನಿನ್ನೆ ಬಂದಿರುವಂತಹ ಕಸ್ಟಮರ್ಗೆ ಇವತ್ತು ಬಂದಾಗ ಆ ಒಂದು ಚಿನ್ನದ ಸರದಲ್ಲಾಗಿರಬಹುದು, ಬಳೆಯಲ್ಲಾಗಿರಬಹುದು ವೇರಿಯೇಷನ್ ಗಳಿರುತ್ತೆ. ಇದರಿಂದ ಗ್ರಾಹಕರ ಒಂದಿಷ್ಟು ಮನವೊಲಿಸುವಂತಹ ಪ್ರಕ್ರಿಯೆಯಲ್ಲೂ ಕೂಡ ವ್ಯಾಪಾರಿಗಳಿಗೆ ಒಂದಿಷ್ಟು ಸಂಕಷ್ಟ ಎದುರಾಗಿರುವಂತದ್ದು. ಇನ್ನು ನಿನ್ನೆಗೆ ಹೋಲಿಸಿದ್ರೆ ಇವತ್ತು ಚಿನ್ನದ ಮೇಲೆ 300 ರೂಪಾಯಿ ಹೆಚ್ಚಳ ಆಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆಗಳಿದೆ. ಇದರಿಂದಾಗಿ ಮಧ್ಯಮ ವರ್ಗದವರಾಗಿರ್ಬೋದು, ಶ್ರೀಮಂತ ವರ್ಗದವರಾಗಿರ್ಬೋದು, ಬಡವರ್ಗದವರಾಗಿರ್ಬೋದು ಚಿನ್ನವನ್ನ ಖರೀದಿಸುವುದು ಅಂತ ಹೇಳಿದ್ರೆ ಒಂದು ಕನಸು. ಕೈಗೆಟಕದೆ ಓಡ್ತಾ ಇರುವಂತಹ ಚಿನ್ನವನ್ನ ಇದೀಗ ಖರೀದಿ ಮಾಡೋದಕ್ಕೆ ಒಂದಿಷ್ಟು ಗ್ರಾಹಕರು ಮುಗಿಬಿದ್ದಿದ್ರೆ, ಮತ್ತೊಂದು ಕಡೆಯಲ್ಲಿ ಫ್ಯೂಚರ್ಗಾಗಿ ಮುಂದಿನ ದಿನಗಳಲ್ಲಿ ಚಿನ್ನದ ದರ ಏರಿಕೆ ಆಗೋದ್ರಿಂದಾಗಿ, ಆಗುವ ಸಾಧ್ಯತೆಗಳಿರೋದ್ರಿಂದಾಗಿ ಎಲ್ಲೋ ಒಂದು ಕಡೆಯಲ್ಲಿ 6 ತಿಂಗಳ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನೋಡ್ತಾ ಹೋದ್ರೆ ಚಿನ್ನದ ದರ ಇಳಿಕೆ ಆಗುವಂತಹ ಸಾಧ್ಯತೆಗಳಿಲ್ಲ, ದರ ಏರಿಕೆಯತ್ತನೇ ಸಾಗ್ತಾ ಇದೆ. ಹೀಗಾಗಿ ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಈಗಾಗಲೇ ಗ್ರಾಹಕರು ಮುಂದಾಗಿರುವಂತದ್ದು. ಮತ್ತೆ ತಮಗೆ ಬೇಕಾದಂತಹ ಚಿನ್ನಗಳನ್ನ ಕಮ್ಮಿ ದರ, ಈಗ ಇರುವ ದರಕ್ಕೆ ಖರೀದಿ ಮಾಡಿದ್ರೆ ಉತ್ತಮ ಅನ್ನುವಂತಹ ಒಂದಿಷ್ಟು ಭಾವನೆಯಲ್ಲಿ ತೊಡ್ಕೊಂಡಿರುವಂತದ್ದು. ಮುಂದಿನ ದಿನದಲ್ಲಿ ಚಿನ್ನದ ದರ ಯಾವ ಹಂತಕ್ಕೂ ಹೋಗುತ್ತೆ, ಯಾವ ಮಟ್ಟವನ್ನ ತಲುಪುತ್ತೆ ಅನ್ನೋದನ್ನ ಹೇಳಕ್ ಬರೋದಿಲ್ಲ. ಹೀಗಾಗಿ ವಿವಿಧ ಕಾರಣಗಳಿಂದಾಗಿ ಗ್ರಾಹಕರು ಕೂಡ ಚಿನ್ನದ ಅಂಗಡಿಗಳಿಗೆ ಬಂದು ಪರ್ಚೇಸ್ ಅನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷಕ್ಕೆ ಚಿನ್ನ ಖರೀದಿ ಮಾಡುವಂತ ಜನರು ಹೆಚ್ಚಿರ್ತಾರೆ. ಆದ್ರೆ ಚಿನ್ನ ಖರೀದಿ ಮಾಡೋರಿಗೆ ಶಾಕಿಂಗ್ ವಿಚಾರ ಇದು. ಚಿನ್ನ ಮತ್ತು ಬೆಳ್ಳಿಯ ದರ ಗಗನ ಕುಸುಮವಾಗುವತ್ತ ಹೊರಟಿದೆ. ಹಾಗಾದ್ರೆ ಈ ಹೊತ್ತಿಗೆ ಚಿನ್ನದ ದರ ಎಷ್ಟು ಹೆಚ್ಚಿಗೆ ಆಗಿದೆ, ಜನ ಏನ್ ಹೇಳ್ತಾರೆ, ಇದೆಲ್ಲದರ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ದಿನದಿಂದ ದಿನಕ್ಕೆ ಚಿನ್ನದ ದರ ಏರಿಕೆ ಆಗ್ತಾನೆ ಇದೆ. ಅನೇಕ ರೀಸನ್ಗಳಿಂದಾಗಿ, ಅನೇಕ ಕಾರಣಗಳಿಂದಾಗಿ ಚಿನ್ನದ ದರ ಏರಿಕೆ ಆಗ್ತಾ ಇದೆ. 10 ಗ್ರಾಮ್ಗೆ 1,40,000 ಚಿನ್ನದ ದರ ಏರಿಕೆ ಆಗಿರುವಂತದ್ದು. ಪ್ರಮುಖವಾಗಿ ಚಿನ್ನದ ದರ ಏರಿಕೆ ಆದ್ರೂ ಕೂಡ ಒಂದಿಷ್ಟು ಗ್ರಾಹಕರು ಚಿನ್ನವನ್ನ ಖರೀದಿ ಮಾಡುವತ್ತ ಒಲವನ್ನ ತೋರಿಸ್ತಾ ಇರುವತ್ತು. ಯಾಕಂತ ಹೇಳಿದ್ರೆ ಪ್ರತಿದಿನ 300ರಿಂದ 200 ರೂಪಾಯಿ ಏರಿಕೆ ಆಗ್ತಾ ಇದೆ. ಒಂದು ದಿನದಿಂದ ಮತ್ತೊಂದು ದಿವಸಕ್ಕೆ ಚಿನ್ನದ ದರದಲ್ಲಿ ಬದಲಾವಣೆಗಳು ಕಾಣ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಚಿನ್ನದ ದರ ಹೆಚ್ಚಾಗುವಂತಹ ಸಾಧ್ಯತೆಗಳು ಇರುವಂತದ್ದು. ಈ
ಹಿನ್ನೆಲೆಯಲ್ಲಿ ಗ್ರಾಹಕರು ಈಗಾಗಲೇ ಬಂದು ಚಿನ್ನವನ್ನ ಪರ್ಚೇಸ್ ಮಾಡುವಂತದ್ದು, ಮತ್ತೆ ತಮಗೆ ಬೇಕಾದಂತಹ ಚಿನ್ನವನ್ನ ನೋಡಿಕೊಂಡು ಅವುಗಳ ರೇಟ್ ಗಳನ್ನ ಕೇಳುವಂತದ್ದು, ಈ ರೀತಿಯಾದಂತಹ ಪ್ರಕ್ರಿಯೆಗಳು ಚಿನ್ನದ ಅಂಗಡಿಗಳಲ್ಲಿ ಕಂಡು ಬರ್ತಾ ಇದೆ. ಸದ್ಯ ಗಮನಿಸ್ತಾ ಇರಬಹುದು, ಚಿನ್ನಾಭರಣಗಳು ಹೊಳೆಯುವಂತ ಚಿನ್ನಕ್ಕೆ ಬೆಲೆ ಜಾಸ್ತಿ ಅಂತ ಹೇಳ್ತೀವಿ. ಆದ್ರೆ ಕಳೆದ 6 ತಿಂಗಳಿಂದ ಚಿನ್ನದ ದರ ಕೈಗೆಟುಕದಂತೆ ಮುನ್ನುಗ್ತಾ ಇದೆ. ಸದ್ಯ ಇದೀಗ 10 ಗ್ರಾಂ ಚಿನ್ನವನ್ನ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ 1 ಲಕ್ಷವನ್ನ ಕೈಯಲ್ಲಿ ಇಟ್ಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿವಿಧ ಕಾರಣಗಳಿಂದಾಗಿ ಚಿನ್ನದ ದರ ಏರಿಕೆ ಆಗುತ್ತೆ. ಇದರಿಂದಾಗಿ ಈ ಒಂದು ಚಿನ್ನದವನ್ನ ಖರೀದಿ ಮಾಡಲೇಬೇಕು ಅಂತ ಹೇಳಿ ಗ್ರಾಹಕರು ಕೂಡ ಬರ್ತಾ ಇದ್ದಾರೆ. ಅದರ ಜೊತೆಗೆ ಒಂದಿಷ್ಟು ಅಂಗಡಿ ಮುಂಗಟ್ಟುಗಳೇನಿದೆ ಅವುಗಳು ಕೂಡ ತುಂಬಿಕೊಳ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ದರ ಏರಿಕೆ ಆಗುತ್ತೆ, ಖಂಡಿತವಾಗಿಯೂ ದರ ಇಳಿಕೆ ಆಗುವಂತಹ ಸಾಧ್ಯತೆಗಳು ಇಲ್ಲ ಅನ್ನುವಂತಹ ಒಂದಿಷ್ಟು ಸೂಚನೆಗಳು ಕೂಡ ಲಭ್ಯ ಆಗ್ತಾ ಇದೆ. ಇದರಿಂದಾಗಿ ದರ ಏರಿಕೆ ಆಗುವಂತಹ ಸಾಧ್ಯತೆ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಗ್ರಾಹಕರು ತಮಗೆ ಬೇಕಾದಂತಹ ಚಿನ್ನವನ್ನ ಖರೀದಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಬೆಂಗಳೂರು ಸೇರಿದಂತೆ ಎಲ್ಲಾ ಕಡೆಯಲ್ಲೂ ಕೂಡ ಚಿನ್ನದ ದರ ಹೆಚ್ಚಳ ಆಗ್ತಾ ಇದೆ. ಇದರಿಂದಾಗಿ ಎಲ್ಲ ಗ್ರಾಹಕರು ತಮಗೆ ಬೇಕಾಗಿರುವಂತಹ ಚಿನ್ನಾಭರಣಗಳಾಗಿರಬಹುದು, ತಮ್ಮ ಫಂಕ್ಷನ್ ಗಳಿಗೆ ಬೇಕಾಗಿರುವಂತಹ ಚಿನ್ನಾಭರಣ ಆಗಿರಬಹುದು, ಮತ್ತೆ ಹೊಸ ವರ್ಷಕ್ಕೆ ಮತ್ತಷ್ಟು ಈ ಒಂದು ಚಿನ್ನದ ದರಗಳೇನಿದೆ ಅದು ಕೂಡ ಹೆಚ್ಚಳ ಆಗುತ್ತೆ. ಇದರಿಂದಾಗಿ ಈ ಒಂದು ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಗ್ರಾಹಕರುಗಳು ಕೂಡ ಬರ್ತಾ ಇರುವಂತದ್ದು. ಮತ್ತೆ ಇಲ್ಲಿನ ಅಂಗಡಿಯ ಒಂದಿಷ್ಟು ಸಿಬ್ಬಂದಿಗಳೇನಿದ್ದಾರೆ ಅವ್ರಿಗೂ ಕೂಡ ಒಂದಿಷ್ಟು ಕನ್ಫ್ಯೂಷನ್ಸ್ ಗಳಿಗೆ ಕಾರಣ ಆಗ್ತದೆ. ಯಾಕಂತ ಹೇಳಿದ್ರೆ ದಿನನಿತ್ಯ ಚಿನ್ನದ ದರ ಬದಲಾಗ್ತಾ ಇರೋದ್ರಿಂದಾಗಿ ನಿನ್ನೆ ಬಂದಿರುವಂತಹ ಕಸ್ಟಮರ್ಗೆ ಇವತ್ತು ಬಂದಾಗ ಆ ಒಂದು ಚಿನ್ನದ ಸರದಲ್ಲಾಗಿರಬಹುದು, ಬಳೆಯಲ್ಲಾಗಿರಬಹುದು ವೇರಿಯೇಷನ್ ಗಳಿರುತ್ತೆ. ಇದರಿಂದ ಗ್ರಾಹಕರ ಒಂದಿಷ್ಟು ಮನವೊಲಿಸುವಂತಹ ಪ್ರಕ್ರಿಯೆಯಲ್ಲೂ ಕೂಡ ವ್ಯಾಪಾರಿಗಳಿಗೆ ಒಂದಿಷ್ಟು ಸಂಕಷ್ಟ ಎದುರಾಗಿರುವಂತದ್ದು. ಇನ್ನು ನಿನ್ನೆಗೆ ಹೋಲಿಸಿದ್ರೆ ಇವತ್ತು ಚಿನ್ನದ ಮೇಲೆ 300 ರೂಪಾಯಿ ಹೆಚ್ಚಳ ಆಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆಗಳಿದೆ. ಇದರಿಂದಾಗಿ ಮಧ್ಯಮ ವರ್ಗದವರಾಗಿರ್ಬೋದು, ಶ್ರೀಮಂತ ವರ್ಗದವರಾಗಿರ್ಬೋದು, ಬಡವರ್ಗದವರಾಗಿರ್ಬೋದು ಚಿನ್ನವನ್ನ ಖರೀದಿಸುವುದು ಅಂತ ಹೇಳಿದ್ರೆ ಒಂದು ಕನಸು. ಕೈಗೆಟಕದೆ ಓಡ್ತಾ ಇರುವಂತಹ ಚಿನ್ನವನ್ನ ಇದೀಗ ಖರೀದಿ ಮಾಡೋದಕ್ಕೆ ಒಂದಿಷ್ಟು ಗ್ರಾಹಕರು ಮುಗಿಬಿದ್ದಿದ್ರೆ, ಮತ್ತೊಂದು ಕಡೆಯಲ್ಲಿ ಫ್ಯೂಚರ್ಗಾಗಿ ಮುಂದಿನ ದಿನಗಳಲ್ಲಿ ಚಿನ್ನದ ದರ ಏರಿಕೆ ಆಗೋದ್ರಿಂದಾಗಿ ಆಗುವ ಸಾಧ್ಯತೆಗಳಿರೋದ್ರಿಂದಾಗಿ ಎಲ್ಲೋ ಒಂದು ಕಡೆಯಲ್ಲಿ 6 ತಿಂಗಳ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನೋಡ್ತಾ ಹೋದ್ರೆ ಚಿನ್ನದ ದರ ಇಳಿಕೆ ಆಗುವಂತಹ ಸಾಧ್ಯತೆಗಳಿಲ್ಲ, ದರ ಏರಿಕೆಯತ್ತನೇ ಸಾಗ್ತಾ ಇದೆ. ಹೀಗಾಗಿ ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಈಗಾಗಲೇ ಗ್ರಾಹಕರು ಮುಂದಾಗಿರುವಂತದ್ದು. ಮತ್ತೆ ತಮಗೆ ಬೇಕಾದಂತಹ ಚಿನ್ನಗಳನ್ನ ಕಮ್ಮಿ ದರ, ಈಗ ಇರುವ ದರಕ್ಕೆ ಖರೀದಿ ಮಾಡಿದ್ರೆ ಉತ್ತಮ ಅನ್ನುವಂತಹ ಒಂದಿಷ್ಟು ಭಾವನೆಯಲ್ಲಿ ತೊಡ್ಕೊಂಡಿರುವಂತದ್ದು. ಮುಂದಿನ ದಿನದಲ್ಲಿ ಚಿನ್ನದ ದರ ಯಾವ ಹಂತಕ್ಕೂ ಹೋಗುತ್ತೆ, ಯಾವ ಮಟ್ಟವನ್ನ ತಲುಪುತ್ತೆ ಅನ್ನೋದನ್ನ ಹೇಳಕ್ ಬರೋದಿಲ್ಲ. ಹೀಗಾಗಿ ವಿವಿಧ ಕಾರಣಗಳಿಂದಾಗಿ ಗ್ರಾಹಕರು ಕೂಡ ಚಿನ್ನದ ಅಂಗಡಿಗಳಿಗೆ ಬಂದು ಪರ್ಚೇಸ್ ಅನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷಕ್ಕೆ ಚಿನ್ನ ಖರೀದಿ ಮಾಡುವಂತ ಜನರು ಹೆಚ್ಚಿರ್ತಾರೆ. ಆದ್ರೆ ಚಿನ್ನ ಖರೀದಿ ಮಾಡೋರಿಗೆ ಶಾಕಿಂಗ್ ವಿಚಾರ ಇದು. ಚಿನ್ನ ಮತ್ತು ಬೆಳ್ಳಿಯ ದರ ಗಗನ ಕುಸುಮವಾಗುವತ್ತ ಹೊರಟಿದೆ. ಹಾಗಾದ್ರೆ ಈ ಹೊತ್ತಿಗೆ ಚಿನ್ನದ ದರ ಎಷ್ಟು ಹೆಚ್ಚಿಗೆ ಆಗಿದೆ, ಜನ ಏನ್ ಹೇಳ್ತಾರೆ, ಇದೆಲ್ಲದರ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ದಿನದಿಂದ ದಿನಕ್ಕೆ ಚಿನ್ನದ ದರ ಏರಿಕೆ ಆಗ್ತಾನೆ ಇದೆ. ಅನೇಕ ರೀಸನ್ಗಳಿಂದಾಗಿ, ಅನೇಕ ಕಾರಣಗಳಿಂದಾಗಿ ಚಿನ್ನದ ದರ ಏರಿಕೆ ಆಗ್ತಾ ಇದೆ. 10 ಗ್ರಾಮ್ಗೆ 1,40,000 ಚಿನ್ನದ ದರ ಏರಿಕೆ ಆಗಿರುವಂತದ್ದು. ಪ್ರಮುಖವಾಗಿ ಚಿನ್ನದ ದರ ಏರಿಕೆ ಆದ್ರೂ ಕೂಡ ಒಂದಿಷ್ಟು ಗ್ರಾಹಕರು ಚಿನ್ನವನ್ನ ಖರೀದಿ ಮಾಡುವತ್ತ ಒಲವನ್ನ ತೋರಿಸ್ತಾ ಇರುವುದು. ಯಾಕಂತ ಹೇಳಿದ್ರೆ ಪ್ರತಿದಿನ 300ರಿಂದ 200 ರೂಪಾಯಿ ಏರಿಕೆ ಆಗ್ತಾ ಇದೆ. ಒಂದು ದಿನದಿಂದ ಮತ್ತೊಂದು ದಿವಸಕ್ಕೆ ಚಿನ್ನದ ದರದಲ್ಲಿ ಬದಲಾವಣೆಗಳು ಕಾಣ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಚಿನ್ನದ ದರ ಹೆಚ್ಚಾಗುವಂತಹ ಸಾಧ್ಯತೆಗಳು ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಗ್ರಾಹಕರು ಈಗಾಗಲೇ ಬಂದು ಚಿನ್ನವನ್ನ ಪರ್ಚೇಸ್ ಮಾಡುವಂತದ್ದು, ಮತ್ತೆ ತಮಗೆ ಬೇಕಾದಂತಹ ಚಿನ್ನವನ್ನ ನೋಡಿಕೊಂಡು ಅವುಗಳ ರೇಟ್ ಗಳನ್ನ ಕೇಳುವಂತದ್ದು, ಈ ರೀತಿಯಾದಂತಹ ಪ್ರಕ್ರಿಯೆಗಳು ಚಿನ್ನದ ಅಂಗಡಿಗಳಲ್ಲಿ ಕಂಡು ಬರ್ತಾ ಇದೆ. ಸದ್ಯ ಗಮನಿಸ್ತಾ ಇರಬಹುದು, ಚಿನ್ನಾಭರಣಗಳು ಹೊಳೆಯುವಂತ ಚಿನ್ನಕ್ಕೆ ಬೆಲೆ ಜಾಸ್ತಿ ಅಂತ ಹೇಳ್ತೀವಿ. ಆದ್ರೆ ಕಳೆದ 6 ತಿಂಗಳಿಂದ ಚಿನ್ನದ ದರ ಕೈಗೆಟುಕದಂತೆ ಮುನ್ನುಗ್ತಾ ಇದೆ. ಸದ್ಯ ಇದೀಗ 10 ಗ್ರಾಂ ಚಿನ್ನವನ್ನ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ 1 ಲಕ್ಷವನ್ನ ಕೈಯಲ್ಲಿ ಇಟ್ಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿವಿಧ ಕಾರಣಗಳಿಂದಾಗಿ ಚಿನ್ನದ ದರ ಏರಿಕೆ ಆಗುತ್ತೆ. ಇದರಿಂದಾಗಿ ಈ ಒಂದು ಚಿನ್ನದವನ್ನ ಖರೀದಿ ಮಾಡಲೇಬೇಕು ಅಂತ ಹೇಳಿ ಗ್ರಾಹಕರು ಕೂಡ ಬರ್ತಾ ಇದ್ದಾರೆ. ಅದರ ಜೊತೆಗೆ ಒಂದಿಷ್ಟು ಅಂಗಡಿ ಮುಂಗಟ್ಟುಗಳೇನಿದೆ ಅವುಗಳು ಕೂಡ ತುಂಬಿಕೊಳ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ದರ ಏರಿಕೆ ಆಗುತ್ತೆ, ಖಂಡಿತವಾಗಿಯೂ ದರ ಇಳಿಕೆ ಆಗುವಂತಹ ಸಾಧ್ಯತೆಗಳು ಇಲ್ಲ ಅನ್ನುವಂತಹ ಒಂದಿಷ್ಟು ಸೂಚನೆಗಳು ಕೂಡ ಲಭ್ಯ ಆಗ್ತಾ ಇದೆ. ಇದರಿಂದಾಗಿ ದರ
ಏರಿಕೆ ಆಗುವಂತಹ ಸಾಧ್ಯತೆ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಗ್ರಾಹಕರು ತಮಗೆ ಬೇಕಾದಂತಹ ಚಿನ್ನವನ್ನ ಖರೀದಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಬೆಂಗಳೂರು ಸೇರಿದಂತೆ ಎಲ್ಲಾ ಕಡೆಯಲ್ಲೂ ಕೂಡ ಚಿನ್ನದ ದರ ಹೆಚ್ಚಳ ಆಗ್ತಾ ಇದೆ. ಇದರಿಂದಾಗಿ ಎಲ್ಲ ಗ್ರಾಹಕರು ತಮಗೆ ಬೇಕಾಗಿರುವಂತಹ ಚಿನ್ನಾಭರಣಗಳಾಗಿರಬಹುದು, ತಮ್ಮ ಫಂಕ್ಷನ್ ಗಳಿಗೆ ಬೇಕಾಗಿರುವಂತಹ ಚಿನ್ನಾಭರಣ ಆಗಿರಬಹುದು, ಮತ್ತೆ ಹೊಸ ವರ್ಷಕ್ಕೆ ಮತ್ತಷ್ಟು ಈ ಒಂದು ಚಿನ್ನದ ದರಗಳೇನಿದೆ ಅದು ಕೂಡ ಹೆಚ್ಚಳ ಆಗುತ್ತೆ. ಇದರಿಂದಾಗಿ ಈ ಒಂದು ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಗ್ರಾಹಕರುಗಳು ಕೂಡ ಬರ್ತಾ ಇರುವಂತದ್ದು. ಮತ್ತೆ ಇಲ್ಲಿನ ಅಂಗಡಿಯ ಒಂದಿಷ್ಟು ಸಿಬ್ಬಂದಿಗಳೇನಿದ್ದಾರೆ ಅವ್ರಿಗೂ ಕೂಡ ಒಂದಿಷ್ಟು ಕನ್ಫ್ಯೂಷನ್ಸ್ ಗಳಿಗೆ ಕಾರಣ ಆಗ್ತದೆ. ಯಾಕಂತ ಹೇಳಿದ್ರೆ ದಿನನಿತ್ಯ ಚಿನ್ನದ ದರ ಬದಲಾಗ್ತಾ ಇರೋದ್ರಿಂದಾಗಿ ನಿನ್ನೆ ಬಂದಿರುವಂತಹ ಕಸ್ಟಮರ್ಗೆ ಇವತ್ತು ಬಂದಾಗ ಆ ಒಂದು ಚಿನ್ನದ ಸರದಲ್ಲಾಗಿರ್ಬೋದು, ಬಳೆಯಲ್ಲಾಗಿರ್ಬೋದು ವೇರಿಯೇಷನ್ ಗಳಿರುತ್ತೆ. ಇದರಿಂದ ಗ್ರಾಹಕರ ಒಂದಿಷ್ಟು ಮನವೊಲಿಸುವಂತಹ ಪ್ರಕ್ರಿಯೆಯಲ್ಲೂ ಕೂಡ ವ್ಯಾಪಾರಿಗಳಿಗೆ ಒಂದಿಷ್ಟು ಸಂಕಷ್ಟ ಎದುರಾಗಿರುವಂತದ್ದು. ಇನ್ನು ನಿನ್ನೆಗೆ ಹೋಲಿಸಿದ್ರೆ ಇವತ್ತು ಚಿನ್ನದ ಮೇಲೆ 300 ರೂಪಾಯಿ ಹೆಚ್ಚಳ ಆಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆಗಳಿದೆ. ಇದರಿಂದಾಗಿ ಮಧ್ಯಮ ವರ್ಗದವರಾಗಿರ್ಬೋದು, ಶ್ರೀಮಂತ ವರ್ಗದವರಾಗಿರ್ಬೋದು, ಬಡವರ್ಗದವರಾಗಿರ್ಬೋದು ಚಿನ್ನವನ್ನ ಖರೀದಿಸುವುದು ಅಂತ ಹೇಳಿದ್ರೆ ಒಂದು ಕನಸು. ಕೈಗೆಟಕದೆ ಓಡ್ತಾ ಇರುವಂತಹ ಚಿನ್ನವನ್ನ ಇದೀಗ ಖರೀದಿ ಮಾಡೋದಕ್ಕೆ ಒಂದಿಷ್ಟು ಗ್ರಾಹಕರು ಮುಗಿಬಿದ್ದಿದ್ರೆ, ಮತ್ತೊಂದು ಕಡೆಯಲ್ಲಿ ಫ್ಯೂಚರ್ಗಾಗಿ ಮುಂದಿನ ದಿನಗಳಲ್ಲಿ ಚಿನ್ನದ ದರ ಏರಿಕೆ ಆಗೋದ್ರಿಂದಾಗಿ ಆಗುವ ಸಾಧ್ಯತೆಗಳಿರೋದ್ರಿಂದಾಗಿ ಎಲ್ಲೋ ಒಂದು ಕಡೆಯಲ್ಲಿ 6 ತಿಂಗಳ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನೋಡ್ತಾ ಹೋದ್ರೆ ಚಿನ್ನದ ದರ ಇಳಿಕೆ ಆಗುವಂತಹ ಸಾಧ್ಯತೆಗಳಿಲ್ಲ, ದರ ಏರಿಕೆಯತ್ತನೇ ಸಾಗ್ತಾ ಇದೆ. ಹೀಗಾಗಿ ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಈಗಾಗಲೇ ಗ್ರಾಹಕರು ಮುಂದಾಗಿರುವಂತದ್ದು. ಮತ್ತೆ ತಮಗೆ ಬೇಕಾದಂತಹ ಚಿನ್ನಗಳನ್ನ ಕಮ್ಮಿ ದರ, ಈಗ ಇರುವ ದರಕ್ಕೆ ಖರೀದಿ ಮಾಡಿದ್ರೆ ಉತ್ತಮ ಅನ್ನುವಂತಹ ಒಂದಿಷ್ಟು ಭಾವನೆಯಲ್ಲಿ ತೊಡ್ಕೊಂಡಿರುವಂತದ್ದು. ಮುಂದಿನ ದಿನದಲ್ಲಿ ಚಿನ್ನದ ದರ ಯಾವ ಹಂತಕ್ಕೂ ಹೋಗುತ್ತೆ, ಯಾವ ಮಟ್ಟವನ್ನ ತಲುಪುತ್ತೆ ಅನ್ನೋದನ್ನ ಹೇಳಕ್ ಬರೋದಿಲ್ಲ. ಹೀಗಾಗಿ ವಿವಿಧ ಕಾರಣಗಳಿಂದಾಗಿ ಗ್ರಾಹಕರು ಕೂಡ ಚಿನ್ನದ ಅಂಗಡಿಗಳಿಗೆ ಬಂದು ಪರ್ಚೇಸ್ ಅನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.